ವಿದ್ಯಾರ್ಥಿಗಳೇ, ನೀವು ಸಿಹಿನೀರಿನ ಪರಿಸರ ವ್ಯವಸ್ಥೆ ಮತ್ತು ಸಿಹಿನೀರಿನ ಪರಿಸರ ವ್ಯವಸ್ಥೆಯ 3 ವಲಯಗಳನ್ನ ಲಿಟ್ಟೋರಲ್, ಲಿಮ್ನೆಟಿಕ್ ಮತ್ತು ಪ್ರೊಫೆಂಡಲ್ ವಲಯಗಳಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ತಾಪಮಾನಕ್ಕೆ ಸಸ್ಯಗಳ ಹೊಂದಾಣಿಕೆಯ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಇಂದು ಇಲ್ಲಿದ್ದೇನೆ. ಈ ವಿಡಿಯೋದ ಅಂತ್ಯದ ವೇಳೆಗೆ ವಿವಿಧ ಉದಾಹರಣೆಗಳೊಂದಿಗೆ ತಾಪಮಾನಕ್ಕೆ ವಿವಿಧ ಸಸ್ಯಗಳ ಹೊಂದಾಣಿಕೆಗಳನ್ನ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಹಾಗಿದ್ರೆ ಈಗ ಕಲಿಕೆಯ ಉದ್ದೇಶಗಳನ್ನ ನೋಡೋಣ. ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ತಾಪಮಾನಕ್ಕೆ ಸಸ್ಯಗಳ ಹೊಂದಾಣಿಕೆ, ಪ್ರಾಣಿಗಳಲ್ಲಿ ತಾಪಮಾನಕ್ಕೆ ಹೊಂದಿಕೊಳ್ಳುವಿಕೆ, ಪ್ರತಿಕೂಲ ಸಂದರ್ಭಗಳಿಗೆ ಪ್ರತಿಕ್ರಿಯೆಯಾಗಿ ಹೊಂದಾಣಿಕೆ, ಕಲ್ಲು ಹೂವುಗಳು, ಡಾರ್ವಿನ್ ಫಿಂಚ್ಗಳ ಕತೆ. ಕೀವರ್ಡ್ಗಳು: ಟೆರೆಸ್ಟ್ರಿಯಲ್, ಪ್ರಧಾನವಾಗಿ ಅಥವಾ ಸಂಪೂರ್ಣವಾಗಿ ಭೂಮಿಯಲ್ಲಿ ವಾಸಿಸುವ ಪ್ರಾಣಿಗಳು ಅಥವಾ ಸಸ್ಯಗಳು. ಟ್ರಾನ್ಸ್ಪಿರೇಷನ್, ಇದು ಸಸ್ಯದ ವೈಮಾನಿಕ ಭಾಗಗಳ ಮೂಲಕ ನೀರಿನ ನಷ್ಟವಾಗಿದೆ. ನಿರೋಧನೆಗಳು: ಶಾಖ, ಶೀತ ಅಥವಾ ಶಬ್ದದಿಂದ ರಕ್ಷಿಸಿ. ಪರಿಕಲ್ಪನೆಯ ನಕ್ಷೆ: ಸಸ್ಯಗಳಲ್ಲಿನ ತಾಪಮಾನಕ್ಕೆ ಹೊಂದಿಕೊಳ್ಳುವಿಕೆ, ಸಸ್ಯಗಳ ಮೇಲೆ ತಾಪಮಾನದ ಪರಿಮಾಣವನ್ನ ಆಧರಿಸಿ ಭೂಮಿಯ ಪರಿಸರ ವ್ಯವಸ್ಥೆಗಳನ್ನ ಮಾಡಬಹುದು. ವಿವಿಧ ರೀತಿಯಲ್ಲಿ ಕಾಣಬಹುದು. ಪ್ರಪಂಚಾದ್ಯಂತ ಒಂದು ವರ್ಷದಲ್ಲಿ ಎಲ್ಲಾ ಸಸ್ಯಗಳು ತಮ್ಮ ಎಲೆಗಳನ್ನ ಒಂದೇ ಸಮಯದಲ್ಲಿ ಚೆಲ್ಲುತ್ತವೆಯೇ? ಸಮಶೀತೋಷ್ಣ ಪ್ರದೇಶಗಳಲ್ಲಿನ ಕೆಲವು ಸಸ್ಯಗಳು ಚಳಿಗಾಲ ಪ್ರಾರಂಭವಾಗುವ ಮೊದಲು ತಮ್ಮ ಎಲೆಗಳನ್ನ ಚೆಲ್ಲುತ್ತವೆ. ಇದು ಟ್ರಾನ್ಸ್ಪಿರೇಷನ್ ನಷ್ಟವನ್ನ ಕಡಿಮೆ ಮಾಡುತ್ತೆ ಮತ್ತು ದ್ಯುತಿಸಂಶ್ಲೇಷಕ ಮತ್ತು ಇತರ ಚಯಾಪಚಯ ಕ್ರಿಯೆಗಳನ್ನ ಕಡಿಮೆ ಮಾಡುತ್ತೆ. ಏಕೆಂದ್ರೆ ಕಡಿಮೆ ತಾಪಮಾನವು ಕೆಲವು ಸಮಯದವರೆಗೆ ಹಲವಾರು ರಾಸಾಯನಿಕಗಳನ್ನ ನಿಷ್ಕ್ರಿಯಗೊಳಿಸುತ್ತೆ. ಹೆಚ್ಚಿನ ತಾಪಮಾನವು ಕಡಿಮೆಯಾದ ಎಲೆಗಳಂತಹ ರೂಪಾಂತರಗಳಿಗೆ ಕಾರಣವಾಗುತ್ತೆ. ಉಷ್ಣವಲಯ ಪ್ರದೇಶಗಳಲ್ಲಿ ಕೆಲವು ಸಸ್ಯಗಳು ಬೇಸಿಗೆಯ ಆರಂಭದ ಮೊದಲು ತಮ್ಮ ಎಲೆಗಳನ್ನ ಚೆಲ್ಲುತ್ತವೆ. ಗಿಡಗಳು ಬಿಸಿ ವಾತಾವರಣದಲ್ಲಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ಸ್ಟೊಮಾಟವನ್ನ ಹಗಲಿನಲ್ಲಿ ಮುಚ್ಚಿದ ನಂತರ ಟ್ರಾನ್ಸ್ಪಿರೇಷನ್ ನಷ್ಟವನ್ನ ಕಡಿಮೆ ಮಾಡುತ್ತೆ. ತಾಪಮಾನಕ್ಕೆ ಹೊಂದಿಕೊಳ್ಳುವಿಕೆ: ಪ್ರಾಣಿಗಳು. ವಾತಾವರಣದ ತಾಪಮಾನದಲ್ಲಿನ ಹೆಚ್ಚಳ ಮತ್ತು ಇಳಿಕೆಯಿಂದಾಗಿ ಶಾಖ ಬದಲಾವಣೆಗಳು ಸಂಭವಿಸುತ್ತೆ. ಈ ಬದಲಾವಣೆಗಳು ವಿವಿಧ ಪರಿಸರ ವ್ಯವಸ್ಥೆಗಳಲ್ಲಿನ ಜೀವಿಗಳ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ.
ಶೀತ ಪ್ರದೇಶಗಳಲ್ಲಿ ಸರೋವರಗಳ ಮೇಲಿನ ಪದರಗಳು ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತವೆ ಮತ್ತು ಕೆಳಗಿನ ಪದರಗಳು ಘನೀಕರಿಸುವುದಿಲ್ಲ. ಆದ್ದರಿಂದ ಜೀವಿಗಳು ಸರೋವರದ ಆಳವಾದ ಪದರಗಳಿಗೆ ವಲಸೆ ಹೋಗುತ್ತವೆ. ಅದು ಬೆಚ್ಚಗಿರುತ್ತದೆ ಮತ್ತು ಬದುಕುಳಿಯುತ್ತದೆ. ಹಿಮಕರಡಿಗಳು ದೇಹದ ಮೇಲೆ ದಪ್ಪ ತುಪ್ಪಳವನ್ನ ಏಕೆ ಹೊಂದಿರುತ್ತದೆ? ಯಾವ ರೀತಿಯಲ್ಲಿ ದಪ್ಪ ಚರ್ಮವು ಶೀತ ಹವಾಮಾನದಿಂದ ರಕ್ಷಿಸಲು ಸೀಲ್ಗೆ ಸಹಾಯ ಮಾಡುತ್ತದೆ? ಈ ಪ್ರದೇಶಗಳಲ್ಲಿ ವಾಸಿಸುವ ಪ್ರಾಣಿಗಳು ವಿಭಿನ್ನ ರೀತಿಯಲ್ಲಿ ಹೊಂದಿಕೊಳ್ಳುತ್ತವೆ. ಅವರು ಚರ್ಮದ ಅಡಿಯಲ್ಲಿ ಸಂಗ್ರಹಿಸವಾಗಿರುವ ಕೊಬ್ಬಿನ ದಪ್ಪ ಪದರ ಅಥವಾ ದಪ್ಪ ತುಪ್ಪಳ, ಕೋಟ್ ಅಥವಾ ಕೂದಲು ಅವರ ದೇಹವನ್ನ ಆವರಿಸುತ್ತದೆ. ಇವು ತಮ್ಮ ದೇಹದಿಂದ ಶಾಖವನ್ನ ಕಳೆದುಕೊಳ್ಳುವುದನ್ನ ತಡೆಯುವ ಅವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಕೊಬ್ಬು ದೇಹವನ್ನ ನಿರೋಧಿಸುವುದು ಮಾತ್ರವಲ್ಲದೆ ಶಾಖವನ್ನ ಉತ್ಪಾದಿಸಲು ಸಹಾಯ ಮಾಡುತ್ತೆ, ಆದರೆ ಶಕ್ತಿಯನ್ನ ನೀಡುತ್ತದೆ. ಅಂತಹ ರೂಪಾಂತರಗಳನ್ನ ತಿಮಿಂಗಿಲಗಳು, ಸೀಲುಗಳು, ಕರಡಿಗಳು ಇತ್ಯಾದಿಗಳಲ್ಲಿ ನಾವು ಕಾಣಬಹುದಾಗಿದೆ. ಪ್ರತಿಕೂಲ ಸಂದರ್ಭಗಳಿಗೆ ಪ್ರತಿಕ್ರಿಯೆಯಾಗಿ ಹೊಂದಾಣಿಕೆ. ಪ್ರತಿಕೂಲ ಸಂದರ್ಭಗಳನ್ನು ನಿಭಾಯಿಸಲು ಕೆಲವು ರೂಪಾಂತರಗಳು ಸಾಕಷ್ಟು ವಿಚಿತ್ರ ಮತ್ತು ಪ್ರಮುಖವಾಗಿವೆ ಮತ್ತು ಇನ್ನೂ ನಮ್ಮ ಗಮನಕ್ಕೆ ಬರುವುದಿಲ್ಲ. ಹೈಬರ್ನೇಷನ್ ಮತ್ತು ಎಸ್ಟಿವೇಷನ್ ಬಗ್ಗೆ ಕೆಲವು ಮಾಹಿತಿಯನ್ನ ಸಂಗ್ರಹಿಸೋಣ. ಈ ಚಿತ್ರಗಳನ್ನ ಗಮನಿಸಿ. ನೀವು ಅನೇಕ ರೀತಿಯ ಜೀವಿಗಳು ವಾಸಿಸುತ್ತಿರುವುದನ್ನ ಕಾಣಬಹುದು. ಈ ರೀತಿಯ ಭೂಗತ ಅವರು ಅಂತಹ ಸ್ಥಳಗಳನ್ನ ಏಕೆ ಆರಿಸಿಕೊಂಡರು? ಬಿಸಿಯಾದ ಮರುಭೂಮಿಗಳು ಅಥವಾ ಧ್ರುವ ಪ್ರದೇಶಗಳಲ್ಲಿ ವಾಸಿಸುವ ಅನೇಕ ಜೀವಿಗಳು ಶಾಖ ಮತ್ತು ಶೀತದ ವಿಪರೀತ ಪರಿಸ್ಥಿತಿಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳಲು ಭೂಮಿಯ ಆಳವಾದ ಪದರಗಳಿಗೆ ವಲಸೆ ಹೋಗುತ್ತದೆ. ಉದಾಹರಣೆಗೆ, ಕಪ್ಪೆಗಳಂತಹ ಉಭಯಚರಗಳಲ್ಲಿ ಋತುಮಾನದ ರೂಪಾಂತರಗಳನ್ನ ಕಾಣಬಹುದು. ತೀವ್ರತರವಾದ ಬಿಸಿ ಮತ್ತು ಶೀತದ ಪರಿಸ್ಥಿತಿಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳಲು ಅವರು ನೆಲದಲ್ಲಿ ಆಳವಾಗಿ ಕೊರೆಯುತ್ತಾರೆ ಮತ್ತು ಪರಿಸ್ಥಿತಿಗಳು ಅನುಕೂಲಕರವಾಗುವವರೆಗೂ ಚಲನರಹಿತವಾಗಿರುತ್ತೆ. ಈ ಅವಧಿಯಲ್ಲಿ ಚಯಾಪಚಯ ಕ್ರಿಯೆಗಳ ದರವು ನಿಧಾನಗೊಳ್ಳುತ್ತದೆ ಮತ್ತು ಪ್ರಾಣಿಯ ಹೈಬರ್ನೇಷನ್ ಎಂದು ಕರೆಯಲ್ಪಡುವ ಸುಮಾರು ಪ್ರಜ್ಞಾಹೀನ ನಿದ್ರೆಯ ಸ್ಥಿತಿಗೆ ಹೋಗುತ್ತದೆ ಮತ್ತು ಎಸ್ಟಿವೇಷನ್ ಕೂಡ. ಕಲ್ಲು ಹೂವುಗಳು ತೊಗಟೆಯ ಮೇಲೆ ಹಸಿರು ಮಿಶ್ರಿತ ಪ್ರದೇಶಗಳು ಬೂದು ಬಿಳಿ ದ್ರವ್ಯರಾಶಿಯಾಗಿ ಮತ್ತು ನಂತರ ವಿಚಿತ್ರವಾದ ಫ್ಲಾಕಿ ಅಥವಾ ಹಸಿರು ಬಣ್ಣಕ್ಕೆ ತಿರುವುದನ್ನು ನೀವು ಗಮನಿಸಿರಬಹುದು. ಶಿಲೀಂಧ್ರಗಳ ವಸಾಹತು ಪಾಚಿಯ ವಸಾಹತುಗಳ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿ ಸ್ಪರ್ಧಿಸಲು ವಿಫಲವಾದ ಹೆಚ್ಚಿನ ಪಾಚಿ ವಸಾಹತುಗಳು ಸಾಯುತ್ತವೆ. ಹೆಚ್ಚು ಹೊಂದಾಣಿಕೆಯ ರೂಪಗಳು ಕಲ್ಲು ಹೂವುಗಳು ಎಂದು ಕರೆಯಲ್ಪಡುವ ವಸಾಹತುಗಳಲ್ಲಿ ಶಿಲೀಂಧ್ರಗಳೊಂದಿಗೆ ಸಹಜೀವನದ ಸಂಬಂಧವನ್ನ ರೂಪಿಸುತ್ತೆ.
ಅಂತಹ ವಸಾಹತು ಮರದ ಕಾಂಡದ ಮೇಲೆ ಬೆಳೆಯುತ್ತಿರುವುದನ್ನ ಅಂಕಿ ತೋರಿಸುತ್ತದೆ. ಶಿಲೀಂಧ್ರವು ಪಾಚಿಗೆ ನೀರು ಮತ್ತು ಖನಿಜಗಳನ್ನ ಒದಗಿಸುತ್ತದೆ. ಆದರೆ ಪಾಚಿ ದ್ಯುತಿಸಂಶ್ಲೇಷಣೆಯನ್ನ ಮಾಡುತ್ತೆ ಮತ್ತು ಶಿಲೀಂಧ್ರಕ್ಕೆ ಸಕ್ಕರೆಯ ರೂಪದಲ್ಲಿ ಆಹಾರವನ್ನ ಪೂರೈಸುತ್ತದೆ. ಇಂತಹ ಸಹಜೀವನದ ರೂಪಾಂತರಗಳ ಕಾರಣದಿಂದಾಗಿ ಕಲ್ಲು ಹೂವುಗಳು ವಿಪರೀತ ಪರಿಸ್ಥಿತಿಯಲ್ಲಿಯೂ ಸಹ ಬದುಕಲು ಸಾಧ್ಯವಾಗುತ್ತೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಪರಿಸರಕ್ಕೆ ಹೊಂದಿಕೊಳ್ಳುವುದು ಸರಳವಾದ ವಿದ್ಯಮಾನವಲ್ಲ. ನಾವು ಹಸುವನ್ನ ಮರುಭೂಮಿಗೆ ಕರೆದೊಯ್ದರೆ ಅದು ಒಂಟೆಯಂತೆ ಮಾರ್ಪಡಿಸುತ್ತದೆಯೇ? ಜಿರಾಫೆಯನ್ನ ಗಿಡ್ಡ ಮರಗಳು ಅಥವಾ ಗಿಡಗಳಿಗೆ ಕಾಡಿಗೆ ಕೊಂಡೊಯ್ದರೆ ಅದು ಮೇಕೆಯಾಗಿ ಬದಲಾಗುವುದಿಲ್ಲ. ಅಳವಡಿಕೆಯು ದೀರ್ಘಾವಧಿಯ ಅವಧಿಯಲ್ಲಿ ನಡೆಯುತ್ತೆ. ಡಾರ್ವಿನ್ ಫಿಂಚ್ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಡಾರ್ವಿನ್ ಫಿಂಚ್ಗಳ ಕತೆ. ಚಾರ್ಲ್ಸ್ ಡಾರ್ವಿನ್ 1885ರಲ್ಲಿ ಬಂದಿಳಿದರು. ಗ್ಯಾಲಪಗೋಸ್ ದ್ವೀಪಗಳ ಗುಂಪಿನ ದ್ವೀಪಗಳಲ್ಲಿ ಒಂದಾದ HMS ಬೀಗಲ್ ಎಂಬ ಪ್ರಸಿದ್ಧ ಹಡಗಿನಿಂದ ಅವರು ದ್ವೀಪಗಳಲ್ಲಿನ ವಿವಿಧ ಜೀವಿಗಳನ್ನ ಅಧ್ಯಯನ ಮಾಡಿದರು. ಅವರ ಅತ್ಯಂತ ಗಮನಾರ್ಹವಾದ ಅವಲೋಕನವೇನೆಂದರೆ ಫಿಂಚ್ಗಳ ಬಗ್ಗೆ ಕೊಕ್ಕು ಮತ್ತು ಗರಿಗಳ ಬಣ್ಣಕ್ಕೆ ಸಂಬಂಧಿಸಿದಂತೆ ಭಿನ್ನವಾಗಿರುವ 13 ಬಗೆಯ ಫಿಂಚ್ಗಳು ಗ್ಯಾಲಪಗೋಸ್ ದ್ವೀಪಗಳ ಸಣ್ಣ ಪ್ರದೇಶದಲ್ಲಿ ಇರುವುದನ್ನ ನೋಡಿ ಅವರು ಆಶ್ಚರ್ಯಚಕಿತರಾದರು. ಕೆಲವು ಫಿಂಚ್ಗಳು ಬೀಜಗಳನ್ನ ತಿನ್ನುತ್ತದೆ, ಕೆಲವು ಹಣ್ಣುಗಳನ್ನ ತಿನ್ನುತ್ತವೆ ಮತ್ತು ಇತರ ಕೀಟಗಳನ್ನ ತಿನ್ನುತ್ತವೆ ಎಂದು ಅವರು ಗಮನಿಸಿದರು. ತೆಗೆದುಕೊಂಡ ಆಹಾರದ ಪ್ರಕಾರಕ್ಕೂ ಕೊಕ್ಕಿನ ರಚನೆಗೂ ಏನಾದರೂ ಸಂಬಂಧವಿದೆಯೇ? ಬೀಜ ತಿನ್ನುವವರ ದಪ್ಪ ಮತ್ತು ಭಾರವಾದ ಕೊಕ್ಕುಗಳನ್ನು ಹೊಂದಿರುತ್ತಾರೆ. ಹಣ್ಣು ತಿನ್ನುವವರು ಮೊಂಡು ಕೊಕ್ಕುಗಳನ್ನು ಹೊಂದಿರುತ್ತಾರೆ. ಕೀಟ ಭಕ್ಷಕಗಳು ಚೂಪಾದ ಮತ್ತು ಉದ್ದವಾದ ಕೊಕ್ಕುಗಳನ್ನು ಹೊಂದಿರುತ್ತೆ. ಈ ಪಕ್ಷಿಗಳು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೊಂದಿಕೊಂಡಿರುವುದನ್ನ ಡಾರ್ವಿನ್ ಗಮನಿಸಿದರು. ಆಹಾರ ಮತ್ತು ಆಶ್ರಯಕ್ಕಾಗಿ ಮತ್ತು ಒಂದೇ ಜಾತಿಯೊಳಗೆ ಸಾಕಷ್ಟು ವ್ಯತ್ಯಾಸವನ್ನ ತೋರಿದೆ. ವಿಶೇಷವಾಗಿ ಕೊಕ್ಕಿನ ರೂಪಕ್ಕೆ ಸಂಬಂಧಿಸಿದಂತೆ. ಮೇಲಿನ ಚಿತ್ರದಲ್ಲಿ ತೋರಿಸಿರುವಂತೆ ಅವರು ಅದೇ ರೇಖಾಚಿತ್ರವನ್ನ ಮಾಡಿದ್ರು. ಹೀಗಾಗಿ ನಿರ್ದಿಷ್ಟವಾಗಿ ಭೌಗೋಳಿಕವಾಗಿ ಬೇರ್ಪಟ್ಟ ಪ್ರದೇಶದಲ್ಲಿನ ಅತ್ಯಂತ ನಿಕಟ ಸಂಬಂಧಿ ರೂಪಗಳಲ್ಲಿಯೂ ಸಹ ಒಂದು ಜೀವಿಯು ನಿರಂತರವಾಗಿ ಒಳಗಾಗುತ್ತಿರುವ ಸಂಗತಿಯಾಗಿದೆ ಎಂದು ಅವರು ತೀರ್ಮಾನಿಸಿದರು. ಈಗ ನೀವು ನೆನಪಿಡಬೇಕಾದ ಅಂಶಗಳು ಯಾವಂದ್ರೆ, ಸಮಶೀತೋಷ್ಣ ಪ್ರದೇಶಗಳಲ್ಲಿನ ಕೆಲವು ಸಸ್ಯಗಳು ಚಳಿಗಾಲ ಪ್ರಾರಂಭವಾಗುವ ಮೊದಲು ತಮ್ಮ ಎಲೆಗಳನ್ನ ಚೆಲ್ಲುತ್ತವೆ. 2. ಉಷ್ಣವಲಯದ ಪ್ರದೇಶಗಳಲ್ಲಿ ಕೆಲವು ಸಸ್ಯಗಳು ಬೇಸಿಗೆಯ ಆರಂಭದ ಮೊದಲು ತಮ್ಮ ಎಲೆಗಳನ್ನ ಚೆಲ್ಲುತ್ತವೆ. 3. ವಾತಾವರಣದ ತಾಪಮಾನದಲ್ಲಿನ ಹೆಚ್ಚಳ ಅಥವಾ ಇಳಿಕೆಯಿಂದಾಗಿ ಶಾಖ ಬದಲಾವಣೆಗಳು ಸಂಭವಿಸುತ್ತವೆ. 4. ಈ ಬದಲಾವಣೆಗಳು ವಿಭಿನ್ನ ಪರಿಸರ ವ್ಯವಸ್ಥೆಗಳಲ್ಲಿನ ಜೀವಿಗಳ ಜೀವನವನ್ನ ಹೆಚ್ಚು ಪರಿಣಾಮ ಬೀರುತ್ತೆ.
5. ಶೀತ ಪ್ರದೇಶಗಳಲ್ಲಿ ವಾಸಿಸುವ ಪ್ರಾಣಿಗಳು ವಿಭಿನ್ನ ರೀತಿಯಲ್ಲಿ ತಮ್ಮನ್ನ ತಾವು ಹೊಂದಿಕೊಳ್ಳುತ್ತದೆ. ಅವರು ತಮ್ಮ ಚರ್ಮದ ಅಡಿಯಲ್ಲಿ ಠೇವಣಿ ಕೊಬ್ಬಿನ ದಪ್ಪ ಪದರವನ್ನ ಹೊಂದಿರುತ್ತದೆ ಅಥವಾ ದಪ್ಪ ತುಪ್ಪಳ ಕೋಟ್ ಅಥವಾ ಅದರ ದೇಹವನ್ನು ಆವರಿಸುವ ಕೂದಲು. 6. ಕಪ್ಪೆ ಮತ್ತು ಹಲ್ಲಿಯಂತಹ ಕೆಲವು ಪ್ರಾಣಿಗಳು ಶಿರಸುಪ್ತಿಗೆ ಒಳಗಾಗುತ್ತದೆ. 7. ಪಾಚಿ ಮತ್ತು ಶಿಲೀಂಧ್ರಗಳ ನಡುವಿನ ಸಂಬಂಧವನ್ನ ಸಹಜೀವನ ಸಂಬಂಧ ಅಂತ ಕರೆಯುತ್ತೇವೆ. 8. ಡಾರ್ವಿನ್ ಗ್ಯಾಲಪಗೋಸ್ ದ್ವೀಪಗಳ ಸಣ್ಣ ಪ್ರದೇಶದಲ್ಲಿ ಕೊಕ್ಕುಗಳು ಮತ್ತು ಗರಿಗಳ ಬಣ್ಣಕ್ಕೆ ಸಂಬಂಧಿಸಿದಂತೆ ಭಿನ್ನವಾಗಿರುವ 13 ವಿಧದ ಪಿಂಚ್ಗಳನ್ನು ಗಮನಿಸಿದರು.